ಗೋ. ಕೊಡಗು ದ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ. ಇದು ಕರ್ನಾಟಕದಲ್ಲಿರುವಂಥ ಒಂದು ಜಿಲ್ಲೆ. ಇದನ್ನು ಕಾಶ್ಮೀರ್ ಆಫ್ ಸೌತ್ ಇಂಡಿಯಾ ಅಂತ ಕರೀತಾರೆ. ಹಾಗೆ ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ, ಕೊಡಗಿಗೆ ಕೂರ್ಗ ಅಂತಲೂ ಕರೀತಾರೆ. ಈಗ ನಾವಿದ್ದೀವಿ ಕೂರ್ಗ್ನಲ್ಲಿ. ಇವತ್ತು ಒಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಬಂದೀವಿ. ನೋಡ್ರಿ ಹೆಂಗದ ನೋಡ್ರಿ ಸುತ್ತಲೂ. ಇವತ್ತು ನಾವು ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿರೋದು ತಡಿ ಅಂಡಮಾಲ್ ಅಂತ. ಇದು ಕರ್ನಾಟಕದ 3rd ಹೈಯೆಸ್ಟ್ ಪೀಕ್. ಬರ್ರಿ ಇವತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ. ವೆಹಿಕಲ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದಾರಿ ಕಾಣ್ತದಲ್ಲ, ಆ ದಾರಿಯಿಂದ ಟ್ರೆಕ್ಕು ಸ್ಟಾರ್ಟಿಂಗು. ನೋಡ್ರಿ, ಮೇ ಬಿ ಇಲ್ಲಿ ಆನೆಗಳು ಇರ್ತಾವೆ ಅನಿಸ್ತದೆ. ಆನೆಗಳು ಲದ್ದಿ ಬಿದ್ದಿದೆ. ಹಾಗೆ ಇಲ್ಲಿ ನೋಡ್ರಿ ಆನೆಗಳ ಹೆಜ್ಜೆ. ಸ್ವಲ್ಪ ಹುಷಾರದಿಂದ ಹೋಗಬೇಕು. ಯಾವುದೇ ಥರ ಗೈಡ್ ಬೇಕಾಗಿಲ್ಲ, ನೀವು ಸೆಲ್ಫಾಗಿ ಟ್ರೆಕ್ ಮಾಡ್ಬೋದು. ಫಾರೆಸ್ಟ್ ಚೆಕ್ ಪೋಸ್ಟ. ಇಲ್ಲಿ ನಮ್ಮ ಲಗೇಜ ಮತ್ತು ಟಿಕೆಟ ಎಲ್ಲ ಚೆಕ್ ಮಾಡ್ತಾರೆ. ಆನ್ಲೈನ್ ಬುಕ್ಕಿಂಗ್ ಇದ್ದರೆ ಮಾತ್ರ ಬಿಡ್ತಾರಲ್ವಾ ಇಲ್ಲಿ? ಹಾಂ ಹಾಂ ಹಾಂ. ಅಂದರೆ ಆಫ್ಲೈನ್ ಟಿಕೆಟ್ ಕೂಡ ಕೊಡ್ತೀರಾ ಇಲ್ಲಿ? ಬುಕ್ಕಿಂಗ್ ಅಂದರೆ ಬುಕ್ಕಿಂಗ್ ಮಾಡಿಬಿಟ್ಟು ಕಳಿಸ್ತೀರಾ? ಓಕೆ ಸರ್. ಅದು ವೆಹಿಕಲ್ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 800 ಮೀಟ್ರಾ? ಓಕೆ. ಇಲ್ಲಿಂದ ಮತ್ತು ಮೇಲೆ ಟಾಪಿಗೆ ಎಷ್ಟಾಗುತ್ತೆ? 3.5. ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ನೋಡ್ರಿ ಇದು. ಇಲ್ಲಿ ನಮ್ಮದು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಲ್ಲ, ಆ ಟಿಕೆಟ್ ಚೆಕ್ ಮಾಡ್ತಾರೆ. ಮತ್ತು ನಮ್ಮದು ಬ್ಯಾಗು ಎಲ್ಲ ಚೆಕ್ ಮಾಡ್ತಾರೆ. ಒಂದು ಪ್ಲಾಸ್ಟಿಕ್ಕು ಕೂಡ ಒಳಗೆ ಬಿಡೋಲ್ಲ. ನಮ್ಮದು ಬ್ಯಾಗು ಲಗೇಜ್ ಎಲ್ಲ ಇಲ್ಲೇ ಇಟ್ಟೆ. ಈಗ ಇಲ್ಲಿಂದ 3.5 ಕಿಲೋಮೀಟ್ರದ ಟ್ರೆಕ್ ಡಿಸ್ಟೆನ್ಸು. ಈಗ ನಾವು ವೆಹಿಕಲ್ ಪಾರ್ಕಿಂಗ್ ಇತ್ತಲ್ಲ, ಅಲ್ಲಿಂದ ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಇದಲ್ಲ, ಇಲ್ಲಿ ತನಕ ಅರೌಂಡು 800 ಮೀಟ್ರ್ ಅಂತ ಹೇಳ್ಯಾರ ಅವರು. ಟೋಟಲಾಗಿ ಅರೌಂಡ್ 4 ಕಿಲೋಮೀಟ್ರ್ ಆಗ್ತದೆ ಟ್ರೆಕ್ಕಿಂಗ್ ಡಿಸ್ಟೆನ್ಸು. ನೋಡಿರಿ, ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಅಂದರೂ ಕೂಡ ಇಲ್ಲಿ ಡೈರೆಕ್ಟಾಗಿ ಬಂದರು ಅವರು ಬುಕ್ ಮಾಡಿಬಿಟ್ಟು ಮೇಲ್ಗಡೆ ಬಿಡ್ತಾರಂತ ಅವರು ಹೇಳಿದರು. ಬರೀ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಮ್ಮಿ, ಹೆಂಗಿರ್ತದೆ ನೋಡಮ್ಮಿ. ಲೆಟ್ಸ್ ಗೋ. ನೋಡ್ರಿ ವ್ಯೂ ಪಾಯಿಂಟ್ ಹೆಂಗದ ಇಲ್ಲಿ. ಇವತ್ತು ನನ್ನ ಜೊತೆ ನಿಖಿಲ್ ಬ್ರೋ. ಹೆಂಗದ ವ್ಯೂ ಇಲ್ಲಿಂದ ನೋಡು. ಹೋಗಮ್ಮಿ ಟ್ರೆಕ್ ಸ್ಟಾರ್ಟ್ ಮಾಡಮ್ಮಿ. ವೆದರ್ ಮಾತ್ರ ಚಳಿಗದ. 3.5 ಕಿಲೋಮೀಟ್ರ ಈಸಿ ಟ್ರೆಕ್ ಅದ ಅಂತ ಆರಾಮಾಗಿ ಹೋಗ್ಬೋದು. ಮೇಲೆ ಹೋದ್ಮೇಲೆ ವ್ಯೂ ಕಾಣ್ತದಲ್ಲೋ ಗೊತ್ತಿಲ್ಲ, ಆದರೆ ಹೋಗೋ ದಾರಿ ಅಂತ ಎಂಜಾಯ್ ಮಾಡಿಕೊಂಡು ಒಂದು ಟ್ರೆಕ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಲ್ಲೋದ್ರೂ ಚಿಗಣೆ ಕಾಟ ಅಂತೂ ತಪ್ಪಲ್ಲ.
ತಡಿ ಅಂಡಮಾನ್ ಟ್ರೆಕ್. ಇದು 3rd ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಬರೀ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಮಿ. ಫಸ್ಟ್ ಕರ್ನಾಟಕದ್ದು ಮುಳ್ಳಂಗಿರಿ ಇದೆ ಹೈಯೆಸ್ಟ್ ಪೀಕ. ಸೆಕೆಂಡ್ ಬಂದು ಕುದುರೆಮುಖ. ನೋಡ್ರಿ ವ್ಯೂ ಹೆಂಗೆ ಕಾಣುತ್ತದ. ದಾರಿ ಅಂತೂ ಅವಾಗಿನಿಂದ ಇಷ್ಟೇ ಅದ. ಮುಂದೆ ಹೋದ್ಮೇಲೆ ಯಾವ ಥರ ದಾರಿ ಅಂತ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ ಈ ಟ್ರೆಕ್ಕಿಂಗ್ ಬಂದಿದ್ದು. ಅಲ್ಲಿ ನೋಡ್ರಿ ಇನ್ನು ಮೇಲೆ ಹೋಗೊಂಬರ್ರಿ ಯಾವ ಥರ ವ್ಯೂ ಅದ ನೋಡಮ್ಮಿ. ಮಳೆ ಹೊಂಟು. ರೇನ್ ಕೊಟ್ಟು ಅದು ಮುಂದೆ ಬಾ ಅಲ್ಲ ನೀನು ತಕೊಂಬರ ಬಾ. ಮಳೆ ಹೊಂಟು. ಸ್ಟಾಪ್ ಆತದ ಮಳೆ ಅಷ್ಟೆ. ಸ್ವಲ್ಪ ಉಂಟದ. ಇನ್ನೂ 2 ಕಿಲೋಮೀಟ್ರ್ ಅಷ್ಟೇ ಬಂದಿದ್ದು. ಮಳೆ ಸ್ಟಾರ್ಟ್ ಆಗ್ಯದ. ಮಳೆ ಅಂತೂ ಭಾಳ ಉಂಟದ ನೋಡ್ರಿ. ಓಪ್ಪ ಮ್ಯಾಲೆ ಹೋಗೋಕ್ಕಾಗಲ್ಲಾಗ್ಯದ. ಒಪ್ಪು ಇನ್ನೂ 1 ಕಿಲೋಮೀಟ್ರ್ ಹಂಗದ. ಮಳೆ ಜಗ್ಗು ಉಂಟದ. ಇಷ್ಟೊತ್ತು ಸ್ವಲ್ಪ ಈಗ ಮೀಡಿಯಮಾಗಿ ನಡ್ಕೊಂಡು ಹೋಗೋದ ನೋಡ್ರಿ. ಮಳೆ ಇದೆ ಪರವಾಗಿಲ್ಲ, ಸ್ವಲ್ಪ ಹಂಗೆ ನಡ್ಕೊಂಡು ಹೋಗ್ತು. ಮ್ಯಾಗ ಟ್ರೆಕ್ ರೀಚ್ ಆಗಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ ಬರಮ್ಮಿ. ವ್ಯೂ ಸಿಕ್ಕಿಲ್ಲ ಅಂದರೂ ಎಕ್ಸ್ಪೀರಿಯೆನ್ಸ್ ಅಂತೂ ಆಗ್ತದ. ಬ್ರೋ ಬಾ ಬಾ. ಇಷ್ಟೊತ್ತು ಮಳೆ ಬಂತು, ಈಗ ಸ್ವಲ್ಪ ಸ್ಟಾಪ್ ಆಗ್ಯದ ನೋಡ್ರಿ. ಮಳೆ ಅಂತೂ ಭಾಳ ಬಂತು. ಈಗ ಎಲ್ಲ ಕಡೆ ಪಾವು ತುಂಬ್ಕೊಂಡ್ಬಿಡ್ತು. ಏನು ಕಾಣಲಿಗ್ಯದ, ಬಂದಿರೋ ದಾರಿನೂ ಕಾಣಲಿಗ್ಯದ. ಕಮಾನ್ ಬ್ರೋ ಕಮಾನ್. ಎಕ್ಸ್ಪೀರಿಯನ್ಸ್ ಹಂಗಾಯ್ತು? ಹಾಂ ಮಸ್ತ್. ಟ್ರೆಕ್ ಅಂತೂ ಆರಾಮಾಗದ, ಈಸಿಯಾಗಿ ಆರಾಮಾಗಿ ಮಾಡ್ಬೋದು ನೋಡ್ರಿ. ಅಷ್ಟೇನು ಡಿಫಿಕಲ್ಟ್ ಅಂತೂ ಏನೂ ಇಲ್ಲ. ಓನ್ಲಿ 4 ಕಿಲೋಮೀಟ್ರ್ ಅಷ್ಟೇ ಅದ. ಇಲ್ಲಿ ಲೀಚಸ್ಗಳ ಕಾಟ ಭಾಳ ಅದ, ಅದು ಬೇರೆ ಮಳೆ ಹೊಂಟದ. ನೋಡ್ರಿ ಮಳೆ ಇನ್ನೂ ಜಗ್ಗು ಹೊಂಟದ. ಮಳೆಯಲ್ಲಿ ಜೊತೆಯಲ್ಲಿ ದಿನವಿಡೀ. One, two, three. I love you. ಬೆಟ್ಟದ ಹೂ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಬೆಟ್ಟದ ಹೂ. ದಿಸ್ ಈಸ್ ಫಾರ್ ಯು. ಈ ಬೆಟ್ಟದ ಹೂ ಈ ವಿಡಿಯೋ ನೋಡ್ತಿರುವ ನಿಮಗೆ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಅದ ನೋಡ್ರಿ ಮಳೆಯಲ್ಲಿ. ಬರಲ್ಲ ಹುಷಾರಾಗಿ ಹೋಗು, ನೋಡ್ಕೊಂಡು ಹೋಗು. ಇಲ್ಲ ರೆಕಾರ್ಡಿಂಗ್ ಆಗ್ಯದಿಲ್ಲ. ಅಲ್ಲ ನೋಡ್ಕೊಂಡು ಹೋಗೋದಲ್ಲ.
ಹೆಂಗದ ಎಕ್ಸ್ಪೀರಿಯನ್ಸ್? ಸಾಕಾಯ್ತು. ಇಲ್ಲ ನೋಡ್ರಿ ಹೆಂಗದ ಡೆನ್ಸ್ ಫಾರೆಸ್ಟ್ ಅದ. ಸ್ವಲ್ಪ ಈಗ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ದೂರ ಆಯಿತು ಅಂದರೆ ಮೇಲೆ ಒಂದು ವ್ಯೂ ಪಾಯಿಂಟ್ ಸಿಗ್ತದ. ಡೆಸ್ಟಿನೇಷನ್ ಮುಖ್ಯ ಅಲ್ಲ, ಮ್ಯಾಲೆ ಓದಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಟ್ರೆಕ್ದು. ನೋಡ್ರಿ ದಾರಿ ಹೆಂಗದ. ಒಳ್ಳೆ ಫೀಲ್ ಕೊಡುತ್ತದ ನೋಡ್ರಿ. ಟೈಮ್ ಈಗ ಮಧ್ಯಾಹ್ನ 12 ಗಂಟೆ ಆಗ್ಯದ ನೋಡ್ರಿ. ಯಾವ ಥರ ಅದ ಸುತ್ತಲೂ. ನೋಡ್ರಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗ್ತದ. ಮಳೆ ಗೊತ್ತಂದ್ರೆ ಸ್ಲಿಪ್ ಆಗ್ತದೆ. ಇಲ್ಲಿ ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಇರಬೇಕು, ಸ್ಲಿಪ್ ಆಗಲ್ಲ. ಈ ಟ್ರೆಕ್ಕಿಂಗ್ ಬುಕ್ ಮಾಡ್ಬೇಕಂದ್ರೆ ಅರಣ್ಯ ವಿಹಾರ ವೆಬ್ಸೈಟ್ ಅದ ಕರ್ನಾಟಕದು. ಓನ್ಲಿ 250 ರೂಪೀಸ್ ಪರ್ ಪರ್ಸನ್ ಅದ. ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತದ. ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ನೋಡಿ, ಮಸ್ಟ್ ವಿಸಿಟಿಂಗ್ ಪ್ಲೇಸ್ ನೋಡ್ರಿ. ಒನ್ ಟೈಮ್ ಬಂದು ವಿಸಿಟ್ ಮಾಡಿರಿ, ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿರಿ. ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗೈತು. ಒಳ್ಳೆ ಕ್ರೇಜಿ ಸಖತ್ತಾಗದ ನೋಡ್ರಿ. ನಮ್ಮ ಕರ್ನಾಟಕದ 3ನೆಯ ಎತ್ತರವಾದ ಶಿಖರ ನೋಡ್ರಿ. ಹೂಗಳು ಹಂಗೆ ಬಿಟ್ಟವ, ಬಟ್ ಕೆಳಗಡೆದು ವ್ಯೂ ಏನೂ ಕಾಣಲಿಕ್ಕದ. ವ್ಯೂ ಕಾಣ್ತಂದ್ರೆ ಅದ್ರ ಕೇರಳ ಬಾರ್ಡರ್ ಭೀ ಕಾಣ್ತದ. ಬಟ್ ಡೆಸ್ಟಿನೇಷನ್ ಮುಖ್ಯ ಅಲ್ಲ, ಒಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರ್ತದಲ್ಲ ಅದು ಕ್ರೇಜಿ. ಈ ಪ್ಲೇಸ್ ಬಂದು ಜಸ್ಟ್ ಮಡಿಕೇರಿಯಿಂದ 30 ಕಿಲೋಮೀಟ್ರ್ ಆಗ್ತದ. ಹಾಗೆ ಬೆಂಗಳೂರಿನಿಂದ 270 ಕಿಲೋಮೀಟ್ರ್ ಆಗ್ತದೆ ನೋಡ್ರಿ. ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿರಿ. ಇದು ನಮ್ಮ ಕರ್ನಾಟಕದ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಇದು ಕೂಡ ಒಂದು ಅದ್ಭುತವಾಗದ ನೋಡ್ರಿ. ಕೂರ್ಗಲ್ಲಿ ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಈ ಪ್ಲೇಸ್ ಟ್ರೆಕ್ಕಿಂಗ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನೇನು ಹೆಚ್ಚಿನ ಸಪೋರ್ಟ್ ಸಿಕ್ಕರೆ ಹೆಚ್ಚಿಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ಈ ಥರ